ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸಾಶಿ ಕುಕ್ಸ್. ನಾನಿವತ್ತು ಕಜ್ಜಾಯ ಹೇಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಈ ಕಜ್ಜಾಯ ರೆಸಿಪಿ ಚಕ್ಕೆ ಲವಂಗ ಎಲ್ಲ ಯೂಸ್ ಮಾಡ್ತೀವಲ್ಲ, ಆ ಥರ ಸಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಚಿಕನ್ ಸಾರಿಗೆ ಬೆಸ್ಟ್ ಕಾಂಬಿನೇಷನು. ಬನ್ನಿ ಹೇಗೆ ಮಾಡಿದೆ ನೋಡೋಣ. ಕಜ್ಜಾಯ ಮಾಡಲಿಕ್ಕೆ 1 ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. 1 ಕಪ್ ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ಪು ಅನ್ನನ ತೊಗೊಳ್ಬೇಕು. ಅನ್ನ ಅಂತ ಹೇಳಿದ್ರೆ ಅದು ಕುಕ್ಕಡ್ ಆಗಿರೋ ರೈಸು. ಓಕೆ, ಇಲ್ಲಿ ಕುಕ್ಕರ್ನಲ್ಲಿ ಈಗ ಅಕ್ಕಿ ಹಿಟ್ಟನ್ನ ಬೇಯಿಸ್ಕೊಳ್ಳೋಣ. ಬೇಯಿಸ್ಲಿಕ್ಕೆ ನಾನಿಲ್ಲಿ 1 ಕಪ್ ಅಕ್ಕಿ ಹಿಟ್ಟಿಗೆ 2 ಕಪ್ಪು, ಅದೇ ಸೇಮ್ ಕಪ್ನಲ್ಲೇ 2 ಕಪ್ಪು ಕುದಿಯೋ ನೀರನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಟೀ ಸ್ಪೂನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಈ ನೀರನ್ನು ಕುದಿಯಲಿಕ್ಕೆ ಬಿಟ್ಬಿಡೋಣ. ಈಗ ಈ ಅನ್ನ ತೊಗೊಂಡಿದ್ವಲ್ಲ ಅರ್ಧ ಕಪ್ಪು, ಅದನ್ನು ಈ ಥರ ಪೇಸ್ಟ್ ಮಾಡ್ಕೋಬೇಕು. ಅನ್ನನ 2 ಸಲ ರುಬ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಒಂದು ಅನ್ನದ ಕಾಳು ಕೂಡ ಇರಬಾರ್ದು. ಅನ್ನದ ಕಾಳು ಏನಾದ್ರು ಇದ್ದರೆ ಕಜ್ಜಾಯ ಮಾಡುವಾಗ ಸಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ 2 ಸಲ ಅದನ್ನು ರುಬ್ಕೊಳ್ಳಿ. ಇದಕ್ಕೆ 1/4 ಟೀ ಸ್ಪೂನು ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1/4 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀವು 1/4 ಟೀ ಸ್ಪೂನ್ಗಿಂತ ಕಡಿಮೆನೇ ಹಾಕ್ಕೊಳ್ಳಿ. ಓಕೆ, ಇದಕ್ಕೆ 1/4 ಟೀ ಸ್ಪೂನು ಮೆಂತ್ಯ ಪುಡಿಯನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಅರ್ಧ ಟೀ ಸ್ಪೂನು ಕೊತ್ತಂಬರಿ ಪುಡಿಯನ್ನು ಹಾಕ್ತಾಯಿದ್ದೀನಿ. ಓಕೆ, ಇವೆಲ್ಲವನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಕೊತ್ತಂಬರಿ ಪುಡಿ ಮತ್ತು ಮೆಂತ್ಯ ಪುಡಿ ಒಳ್ಳೆ ಘಮ ಕೊಡುತ್ತೆ. ಹಾಗೆಯೇ ಅರಿಶಿನ ಪುಡಿ ಆರೋಗ್ಯಕ್ಕೆ ಒಳ್ಳೆಯದಲ್ವ, ಹಾಗೆ ಕಲರ್ಗೂ ಕೂಡ ಚೆನ್ನಾಗಿರುತ್ತೆ. ಬನ್ನಿ ಈಗ ಕುದಿಯೋ ಟೈಮ್ನಲ್ಲಿ ಈಗ 1 ಕಪ್ಪು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ. ಅಕ್ಕಿ ಹಿಟ್ಟನ್ನು ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ತಾ ಈ ಥರ ಕೈ ಆಡಿಸ್ಕೋಬೇಕು. ನೋಡಿ, ಸೇಮ್ ನಾವು ಮುದ್ದೆ ಮಾಡ್ಕೊಳ್ತೀವಲ್ಲ ಅದೇ ರೀತಿಯೇ ಹಿಟ್ಟನ್ನು ಈ ಥರ ಕೈ ಆಡಿಸ್ಕೊತ ಬೇಯಿಸ್ಕೋಬೇಕು ಹಿಟ್ಟನ್ನು ಚೆನ್ನಾಗಿ. ನೋಡಿ, ಅದು ಗಟ್ಟಿಯಾಗೋವರೆಗೂ ಈ ಥರ ಕೈ ಆಡಿಸ್ಕೋಬೇಕು. ಹಿಟ್ಟು ಬೇಗನೆ ಬೆಂದುಬಿಡುತ್ತೆ. ನೋಡಿ, ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ಹಿಟ್ಟನ್ನು. ನೋಡಿ, ಈಗ ಹಿಟ್ಟು ಬೆಂದಿರೋ ಹಿಟ್ಟು ತುಂಬಾ ಬಿಸಿಯಾಗಿರುತ್ತೆ. ಅದಕ್ಕೆ ನೀವು ಕೈಯನ್ನು ಸ್ವಲ್ಪ ಹಸಿ ಮಾಡ್ಕೊಂಡ್ಬಿಟ್ಟು ಹಿಟ್ಟನ್ನು ಈಸಿಯಾಗಿ ನಾವು ಮುಟ್ಟಬೋದು. ಓಕೆ, ನೋಡಿ, ಹಿಟ್ಟನ್ನು ಈ ಥರ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ. ಈ ಥರ ನೀಟಾಗಿ ಬೇಯಬೇಕದು. ಈಗ ಬನ್ನಿ ಇದನ್ನು ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ಸಲ ನಾದ್ಕೊಳ್ಳೋಣ. ನೀವು ಅನ್ನನ ರುಬ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಈ ಟೈಮ್ನಲ್ಲಿ ತುಂಬಾ ನಾದ್ಕೊಳ್ಳೋದಿರುತ್ತೆ. ನಾವೀಗ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ 2 ಸಲ ಅದಕ್ಕೆ ರುಬ್ಕೊಳ್ಬೇಕು. 2 ಸಲ ರುಬ್ಕೊಳ್ಳೋದ್ರಿಂದ ನಾವಿದನ್ನು 1-2 ಸಲ ಹಾಗೆ ನಾದ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಈಗ ಸ್ವಲ್ಪ ಹಿಟ್ಟನ್ನು ತೊಗೊಂಡ್ಬಿಟ್ಟು ಈ ಥರ ಉದ್ದಕ್ಕೆ ಮಾಡ್ಕೋಬೇಕು. ಈ ರೀತಿ ಸೇಮ್ ನಾವು ಕೋಡ್ಬಳೆ ಎಲ್ಲ ಮಾಡ್ತೀವಲ್ಲ ಅದೇ ರೀತಿಯೇ ಈ ಕಜ್ಜಾಯನೂ ಕೂಡ ಮಾಡ್ಕೊಳ್ಳೋದು. ನೋಡಿ, ಈ ಥರ ಮಾಡ್ಕೊಂಡ್ಬಿಟ್ಟು ಅದನ್ನು ಸರ್ಕಲ್ ಥರ ಮಾಡ್ಕೋಬೇಕು ರೌಂಡ್ ಶೇಪ್ನಲ್ಲಿ. ನೋಡಿ, ಈ ಥರ ಮಾಡ್ಕೊಂಡ್ಬಿಟ್ಟು ಈಗ ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಬೇಕು. ಕೈ ನಮ್ಮದು ಹಸಿ ಮಾಡ್ಕೋಬೇಕು. ಕೈ ಡ್ರೈ ಇದ್ದರೆ ಮಾಡಲಿಕ್ಕೆ ಸರಿಯಾಗೋದಿಲ್ಲ. ನೋಡಿರಿ, ಈ ಥರ ಸ್ವಲ್ಪನೇ ಹಿಡಿದು ತೊಗೊಂಡ್ಬಿಟ್ಟು ಈ ಥರ ಉದ್ದ ಮಾಡಿಬಿಟ್ಟು ಅದನ್ನು ಸರ್ಕಲ್ ಮಾಡಬೇಕು. ಈ ಥರ ಸೇಮ್ ಕೋಡ್ಬಳೆ ಥರನೇ. ನೋಡಿ ಎಷ್ಟು ಚೆನ್ನಾಗಾಗತ್ತೆ. ಆಯಿತಾ, ಇದೇ ರೀತಿಯೇ ಎಲ್ಲ ಹಿಟ್ಟಲ್ಲೂ ಕೂಡ ಮಾಡ್ಕೊಳ್ಳೋಣ. ನೋಡಿ, ಈಗ ನಾನು ಉಳಿದಿದ್ದ ಹಿಟ್ಟಲ್ಲೂ ಕೂಡ ನಾನು ಇದೇ ರೀತಿ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಕಜ್ಜಾಯ ಎಲ್ಲ ರೆಡಿಯಾಗಿದೆ. ನೀವು ಕೂಡ ಈ ರೀತಿ ಈಸಿಯಾಗಿ ಮಾಡ್ಕೋಬೋದು. ಬನ್ನಿ ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡೋಕ್ಕಿಂತ ಮುಂಚೆ ಎಣ್ಣೆನ ಈ ರೀತಿ ಚೆನ್ನಾಗಿ ಕಾಯಿಸ್ಕೋಬೇಕು. ಎಣ್ಣೆ ಕಾದಿದೆಯಾ ಅಂತ ನೋಡಲಿಕ್ಕೆ ನೋಡಿ, ಕಜ್ಜಾಯದ ಸ್ವಲ್ಪ ಹಿಟ್ಟನ್ನು ಹಾಕಿದ್ದೆ ನಾನು. ನೋಡಿ, ಈಗ ಎಷ್ಟು ಚೆನ್ನಾಗಿ ಬಬಲ್ ಬರ್ತಿದೆ ಅಲ್ವಾ. ಈ ಕಜ್ಜಾಯ ಬಿಡೋಕ್ಕಿಂತ ಮುಂಚೆ ಈ ಥರ ಅದು ಎಣ್ಣೆ ಕಾದಿರಬೇಕು. ನೋಡಿ, ಈಗ ಈ ಥರ ಬಬಲ್ ಬರಬೇಕು ಎಣ್ಣೆಗೆ ಹಾಕಿದ ತಕ್ಷಣವೇ. ನೋಡಿ, ನಾವೀಗ ಕಜ್ಜಾಯನ ಬಿಟ್ಟಾಗ ಇದೇ ರೀತಿಯೇ ಬಬಲ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅದು ಕಜ್ಜಾಯ ಬೇಯ್ತಾ ಅದು ಎಲ್ಲ ಕಡಿಮೆ ಆಗಿಬಿಡುತ್ತೆ. ಆಮೇಲೆ ನಾನು ಇದಕ್ಕೆ ಯೂಸ್ ಮಾಡ್ಕೊಂಡಿರೋದು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಬಬಲ್ಸ್ ಹೇಗೆ ಬರ್ತಾ ಇದೆ. ಈ ಕಜ್ಜಾಯ ಬೇಯ್ತಾ ಅದು ಬಬಲ್ಸ್ ಎಲ್ಲ ಕಡಿಮೆ ಆಗಿಬಿಡುತ್ತೆ. ಆಮೇಲೆ ಕಜ್ಜಾಯನ ಈಗ ಮೇಲೆ ಕೆಳಗೆ ಈ ಥರ ಎಲ್ಲ ನಾವು ತಿರುಗಿಸಾಕೊಳ್ತಾ ಬೇಯಿಸ್ಕೋಬೇಕು ಚೆನ್ನಾಗಿ. ನೋಡಿ, ಈ ಥರ ಸ್ಪೂನ್ ಸಹಾಯದಿಂದ ಕೂಡ ನಾವು ಈ ಥರ ಬೇಯಿಸ್ಕೊಳ್ಬೋದು ಈಸಿಯಾಗಿ. ಇಲ್ಲ ಅಂದರೆ ಈ ಥರ ವುಡನ್ ಸ್ಟಿಕ್ ಕೂಡ ಯೂಸ್ ಮಾಡಿಕೊಂಡು ತಿರುವು ಹಾಕಲಿಕ್ಕೆ ಚೆನ್ನಾಗಿರುತ್ತೆ. ಇದು ಕೂಡ ಕಜ್ಜಾಯ ಕುಕ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆಯಿತಾ, ನೋಡಿ, ಈಗ ಕಜ್ಜಾಯ ಬೇಯ್ತಾ ಇದೆ.
ನೋಡಿ ಈಗ ಆಲ್ಮೋಸ್ಟ್ ಆಗ್ತಾ ಇದೆ. ಈಗ ನೋಡಿ ಈಗ ಬಬಲ್ಸ್ ಕೂಡ ಕಡಿಮೆ ಆಗಿದೆ ಅಲ್ವಾ. ನೋಡಿ ಈಗ ಕಜ್ಜಾಯ ರೆಡಿ ಆಗಿದೆ. ಬನ್ನಿ ಈಗ ಬೆಂದಿರೋ ಕಜ್ಜಾಯನ ಹೊರಗೆ ತೆಗಿಯೋಣ. ಈ ಕಜ್ಜಾಯನ ವುಡನ್ ಸ್ಟಿಕ್ಕಿಗಿಂತ ಸ್ಪೂನನ್ನೇ ಬಳಸಿ ನೀವು ತೆಗೀರಿ. ಕಜ್ಜಾಯ ಮಾಡೋದು ತುಂಬಾ ಈಸಿ, ಆದರೆ ಹುಷಾರಾಗಿ ಮಾಡಬೇಕಾಗತ್ತೆ. ನೋಡಿ ಈಗ ಇದು 2ನೇ ಸಲ ಬಿಡ್ತಾ ಇದ್ದೀನಿ. ಈಗ ಕುಕ್ ಆಗಿದೆಯಲ್ಲ, ಅದನ್ನು ಚಿಕನ್ ಸಾರು ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನೀವು ಕೂಡ ಚಿಕನ್ ಸಾರು ಮಾಡಿಬಿಟ್ಟು ಈ ಥರ ಬಿಸಿ ಬಿಸಿ ಕಜ್ಜಾಯನ ಸರ್ವ್ ಮಾಡಿ. ಓಕೆ, ಬನ್ನಿ ಈಗ ಇದು 2ನೇ ಸಲ ಕುಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹೇಗೆ ಬಬಲ್ಸ್ ಬರ್ತಾ ಇದೆ. ಈ ಥರ ಬೇಯ್ತಾ ಈ ಬಬಲ್ಸ್ ಎಲ್ಲ ಕಡಿಮೆ ಆಗಿಬಿಡತ್ತೆ. ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಕಜ್ಜಾಯ. ನೀವು ಕೂಡ ಮನೆಯಲ್ಲಿ ಖಂಡಿತ ಮಾಡಿ ನೋಡಿ. ಅನ್ನನ ರುಬ್ಕೊಳೋದ್ರಿಂದ ಕಜ್ಜಾಯ ಸಿಡಿಯೋದಿಲ್ಲ. ಕೂಡ ಈ ಕೋಳಿ ಸಾರು ಮಾಡಿದಾಗ ಕಜ್ಜಾಯನ ತಪ್ಪದೆ ಮಾಡಿ. ಓಕೆ, ನೋಡಿ ಇದು ಕಜ್ಜಾಯ ರೆಡಿಯಾಗಿದೆ. ಈಗ ನೋಡಿ ಕಜ್ಜಾಯ ಬೆಂದಿದೆಯಾ ಅಂತ ನೋಡಲಿಕ್ಕೆ ನೋಡಿ ಹೊರಗಡೆ ಭಾಗ ಕ್ರಿಸ್ಪಿಯಾಗಿರುತ್ತೆ, ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತದು. ಆ ಥರ ಇದ್ದರೆ ಅದು ಬೆಂದಿದೆ ಅಂತ. ಇನ್ನೂ ಸಾಫ್ಟಾಗಿದ್ದರೆ ಅದು ಇನ್ನೂ ಬೇಯಬೇಕು ಅಂತ. ನೋಡಿ ಈಗ ಕಜ್ಜಾಯ ಇದು ಕೂಡ ಕುಕ್ಕಾಗಿದೆ. ಇಲ್ಲಿ ಕಜ್ಜಾಯ ಎಷ್ಟು ಗರಿ ಆಗಿದೆ ನೋಡೋಣ. ನೋಡಿದ್ರಲ್ಲ, ನೀವು ಕೂಡ ಈ ರೀತಿ ಕಜ್ಜಾಯನ ಈಸಿಯಾಗಿ ಮಾಡ್ಕೋಬೋದು. ಇದು ಮಸಾಲೆ ಸಾರಿಗೆ ಹಾಗೆ ಕೋಳಿ ಸಾರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಅರಿಶಿನ ಸ್ವಲ್ಪನೇ ಹಾಕ್ಕೊಳ್ಳಿ, ಹಾಗೆ ಅನ್ನನ 2 ಸಲ ಚೆನ್ನಾಗಿ ರುಬ್ಕೊಳ್ಳಿ. ಈಸಿಯಾಗಿ ಮಾಡ್ಕೋಬೋದು. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.